ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಮನಿ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನನ್ನ ಹತ್ರ 5 ಥರ ಮನಿ ಪ್ಲ್ಯಾಂಟ್ಗಳಿದೆ. ಇದು ನೋಡಿ, ಇದೊಂದು ಎಂಜಾಯ್ ಅಂತ ಹೇಳಿಬಿಟ್ಟು ಎಂಜಾಯ್ ಮನಿ ಪ್ಲ್ಯಾಂಟ್ ಅಂತ ಹೇಳಿಬಿಟ್ಟು ಕರೀತಾರೆ ಇದನ್ನು. ತುಂಬ ಹೆಲ್ದಿಯಾಗಿ ಬೆಳ್ಕೊಂಡಿದೆ. ಇದರ ಲೀವ್ಸ್ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಇಷ್ಟು ದೊಡ್ಡದಾಗಿ ಲೀವ್ಸ್ ಬರಬೇಕು ಮನಿ ಪ್ಲ್ಯಾಂಟ್ ಅಂತ ಅಂದರೆ ಅದನ್ನು ಮಾಸ್ಟಿಕ್ ಸಹಾಯದಿಂದನೇ ನಾವು ಬೆಳಿಬೇಕು. ಮಾಸ್ಟಿಕ್ಗೆ ಹೀಗೆ ಸುತ್ತಾ ಹೋದರೆ ಅದು ಬೇರೆ ಅದಕ್ಕೆ ಅದರ ಸಹಾಯ ತಗೊಂಡು ದೊಡ್ಡ ದೊಡ್ಡ ಲೀವ್ಸ್ ಆಗ್ತಾ ಬರುತ್ತೆ. ಈ ಮಾಸ್ಟಿಕ್ ಸಹಾಯ ತಗೊಂಡು ದೊಡ್ಡ ಲೀವ್ಸ್ ಆಗ್ತಾ ಬರುತ್ತೆ. ಇದಕ್ಕೆ ನಾನು ಕಾಂಪೋಸ್ಟ್ ಮೆನ್ಯೂರೇ ಜಾಸ್ತಿ ಕೊಡೋದು. ನೋಡಿ, ಪದ್ರ ಆಗಿ ತುಂಬ ಪದ್ರ ಆಗಿರುತ್ತೆ ಯಾವಾಗಲೂ ಮಣ್ಣು. ಹೀಗಿದ್ದರೆ ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬರೋದು. ಮತ್ತು ಇದು ಒಂದು ಮನಿ ಪ್ಲ್ಯಾಂಟ್, ಮಾರ್ಬಲ್ ಕ್ವೀನ್ ಮನಿ ಪ್ಲ್ಯಾಂಟ್ ಅಂತ ಹೇಳಿಬಿಟ್ಟು ಕರೀತಾರೆ ಇದನ್ನು. ಇದು ನೋಡಿ ಎಷ್ಟು ಹೆಲ್ದಿ ಆಗಿದೆ. ಅದರ ಲೀವ್ಸ್ ಎಲ್ಲ ಒಂಥರ ವೇರಿಯೇಷನ್ ತುಂಬ ಚೆನ್ನಾಗಿದೆ. ಮಾರ್ಬಲ್ ಥರನೇ ಇದೆ ನೋಡಿ, ಯೆಲ್ಲೋಯಿಶ್ ಗ್ರೀನ್ ಕಲರ್. ಇದು ಅಷ್ಟೇ ಮಾಸ್ಟಿಕ್ ಸಹಾಯದಿಂದನೇ ಬೆಳೀತಾ ಇದೆ. ಆಲ್ಮೋಸ್ಟ್ 4 ಇಯರ್ಸ್ ದೊಡ್ಡ ಪ್ಲ್ಯಾಂಟ್ ಇದು. ಹೀಗೆ ಬೆಳೆದಂಗೆ ಮಾಸ್ಟಿಕ್ಗೆ ಸುತ್ತಾ ಹೋಗ್ತೀನಿ ನಾನು. ಒಂದು ಥ್ರೆಡ್ನ ಸಹಾಯದಿಂದ ಮಾಸ್ಟಿಕ್ಗೆ ಸುತ್ತಾ ಹೋಗ್ತೀನಿ. ಎಷ್ಟು ಹೆಲ್ದಿಯಾಗಿದೆ ನೋಡಿ. ಇನ್ನೊಂದು ಮನಿ ಪ್ಲ್ಯಾಂಟ್ ಇದು. ಇದನ್ನು ಮಂಜುಳಾ ಪೋತೂಸ್ ಅಂತ ಕರಿತೀವಿ. ಮಂಜುಳಾ ಇದು ನೋಡಿ, ಇದ್ರ ಲೀವ್ಸ್ ವೇರಿಯೇಷನ್ನೇ ಒಂಥರ ಡಿಫ್ರೆಂಟ್ ಆಗಿದೆ. ಮಾರ್ಬಲ್ ಕ್ವೀನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಜಾಸ್ತಿ ಇದೇನಿಲ್ಲ, ಡಿಫ್ರೆನ್ಸ್ ಏನಿಲ್ಲ ಅದಕ್ಕೂ ಇದಕ್ಕೂ. ಬಟ್ ಪಕ್ಕ ಇಟ್ಟು ನೋಡಿದವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಅಷ್ಟೇ ಮಾಸ್ಟಿಕ್ ಸಹಾಯದಿಂದನೇ ಬೆಳೀತಾ ಇರೋದು. ಈ ಮಾಸ್ಟಿಕ್ ಎಲ್ಲ ನಾನೇ ಮಾಡೋದು. ನಾನೇ ಮಾಡಿಕೊಂಡು ಈ ಮನಿ ಪ್ಲ್ಯಾಂಟ್ಗಳಿಗೆ ಕೊಡ್ತೀನಿ. ಹೀಗೆ ನೋಡಿ ಎಷ್ಟು ನೀಟಾಗಿ ಅದು ಬೇರ್ನ ಆ ಮಾಸ್ಟಿಕ್ಕಿಗೆ ತಾಗಿಸ್ಕೊಂಡು ಬೆಳೀತಾ ಹೋಗುತ್ತೆ ಮನಿ ಪ್ಲ್ಯಾಂಟ್. ಇದು ಒಂದು ಗೋಲ್ಡನ್ ಲೀಫ್ ಮನಿ ಪ್ಲ್ಯಾಂಟ್ ಅಂತ ಹೇಳಿಬಿಟ್ಟು. ಇದರ ಲೀಫ್ ನೋಡಿ ಎಷ್ಟು ಗ್ರೀನಿಶ್ ಆಗಿದೆ ಮತ್ತು ಎಷ್ಟು ದೊಡ್ಡ ದೊಡ್ಡ ಎಲೆಗಳು ಬರ್ತಾ ಇದೆ ಈ ಮನಿ ಪ್ಲ್ಯಾಂಟಲ್ಲಿ. ಇದು ಚಿಕ್ಕದಾಗಿದೆ ಇದಕ್ಕೆ ಹಾಕಿರೋ ಮಾಸ್ಟಿಕ್. ಅದನ್ನು ಎಕ್ಸ್ಟೆಂಡ್ ಮಾಡ್ಕೋತೀನಿ ಆಮೇಲಿಂದ. ಇದು ಅಷ್ಟೇ ನೋಡಿ ಎಷ್ಟು ಹೆಲ್ದಿಯಾಗಿದೆ. ಇದ್ರ ಮಣ್ಣು ಅಷ್ಟೇ, ನಾನು ಕಾಂಪೋಸ್ಟ್ ಮೆನ್ಯೂರೇ ಜಾಸ್ತಿ ಕೊಡೋದು. ತುಂಬ ಪೋರಸ್ ಆಗಿದೆ ಇದ್ರ ಸಾಯಿಲ್. ಹೀಗಿದ್ರೇ ಮನಿ ಪ್ಲ್ಯಾಂಟ್ ನೀಟಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಇದು ಪೆಪ್ಪರೋಮಿಯಾ ಅಂತ ಹೇಳಿಬಿಟ್ಟು. ಎಷ್ಟು ಚೆನ್ನಾಗಿದೆ ನೋಡಿ ಇದ್ರ ಲೀವ್ಸ್ ವೇರಿಯೇಷನ್. ಇದು ಅಷ್ಟೇ ನೋಡಿ, ನಿಯಾನ್ ಮನಿ ಪ್ಲ್ಯಾಂಟ್ ಅಂತ ಕರಿತೀವಿ ಇದನ್ನು. ಇದು ಎಷ್ಟು ದೊಡ್ಡದಾಗಿ ಹೆಲ್ದಿಯಾಗಿದೆ. ಮನಿ ಪ್ಲ್ಯಾಂಟ್ಸ್ ಯಾವಾಗಲೂ ಸೆಮಿ ಶೇಡಲ್ಲಿರಬೇಕು, ಶೇಡೆಡ್ ಏರಿಯಾದಲ್ಲಿರಬೇಕು. ಜಾಸ್ತಿ ಬಿಸಿಲು ಇದಕ್ಕೆ ಬಿದ್ದರೆ ರೋಗ ಬರುತ್ತೆ. ಮತ್ತು ಲೀವ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ ನೋಡಿ. ಇದ್ರ ಕೆಲವು ಲೀವ್ಸ್ ಎಲ್ಲ ಹಾಗಾಗಿದೆ, ಪ್ಯಾಚಿ ಥರ. ಇದು ಇಂಡೋರ್ ಪ್ಲ್ಯಾಂಟು ಹೌದು, ಔಟ್ಡೋರ್ ಪ್ಲ್ಯಾಂಟು ಹೌದು. ಇಂಡೋರಲ್ಲಿಟ್ಟರೂ ಸ್ವಲ್ಪ ಕಿಟಕಿ ಪಕ್ಕ ಇಡಬೇಕು. ಔಟ್ಡೋರಲ್ಲಾದರೆ ಬೆಳಗಿನ ಬಿಸಿಲು ಮಾತ್ರ ಬೀಳೋವಂಥ ಜಾಗದಲ್ಲಿ ಇದನ್ನು ಇಡಬೇಕು. ಇದು ನೋಡಿ ಮಾಸ್ಟಿಕ್ ಸಹಾಯದಿಂದನೇ ಬೆಳೀತಾ ಇದೆ. ತುಂಬ ಹೆಲ್ದಿಯಾಗಿದೆ. ಇದು ಲುಕ್ಕು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ. ಮನಿ ಪ್ಲ್ಯಾಂಟ್ಗಳನ್ನ ಯಾವಾಗಲೂ ಮಾಸ್ಟಿಕ್ ಸಹಾಯದಿಂದನೇ ಬೆಳಿಬೇಕು. ಯಾಕೆ ಅಂದರೆ ಮನಿ ಪ್ಲ್ಯಾಂಟ್ ಸ್ಯಾಗ್ ಆಗಬಾರ್ದು ಅಂತ ಹೇಳ್ತಾರೆ. ಅದು ಮನಿ ಪ್ಲ್ಯಾಂಟ್ ಪ್ರಾಸ್ಪೆರಿಟಿ ಪ್ರತೀಕ. ಮನೆ ಅಭಿವೃದ್ಧಿಗೂ
ಅದಕ್ಕೆ ಅಂತ ಅದು ಸ್ಯಾಗ್ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಾವಾಗಲೂ ಮಾಸ್ಟಿಕ್ ಸಹಾಯದಿಂದನೇ ಬೆಳೀತಾ ಹೋಗಬೇಕು. ಆ್ಯಂಡ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಇದು ನೋಡಿ, ನಿಯಾನ್ ಮನಿ ಪ್ಲ್ಯಾಂಟ್ ಅಂತ ಹೇಳಿಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದ್ರ ಲೀವ್ಸ್. ನನಗೆ ಬಹಳ ಇಷ್ಟವಾದ ಮನಿ ಪ್ಲ್ಯಾಂಟ್ ಇದು ಇವಾಗ ಹಾಕಿರೋದು ಚಿಕ್ಕದಾಗಿದೆ, ಅದಕ್ಕೆ ಚಿಕ್ಕ ಮಾಸ್ಟಿಕ್ ಹಾಕಿದ್ದೀನಿ. ಇದು ಅಷ್ಟೇ ನಿಯಾನ್ ಮನಿ ಪ್ಲ್ಯಾಂಟ್. ಇದು ಎಂಜಾಯ್ ಮನಿ ಪ್ಲ್ಯಾಂಟ್. ಇದು ತುಂಬ ಹೆಲ್ದಿಯಾಗಿ ಬಂದಿದೆ. ಮನಿ ಪ್ಲ್ಯಾಂಟ್ಗಳಿಗೂ ಮಿಲಿಬಗ್ಸ್ ಅಟ್ಯಾಕ್ ಆಗ್ತಾ ಇರುತ್ತೆ, ತುಂಬಾ ಇರುತ್ತೆ. ಬಟ್ ವೀಕ್ಲಿ ಒನ್ಸ್ ಇದಕ್ಕೆ ನಾವು ಬೇಕಿಂಗ್ ಸೋಡಾ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇರಬೇಕು. ಇಲ್ಲಾಂದರೆ ರೋಗರ್ ಅಂತ ಒಂದು ಪೆಸ್ಟಿಸೈಡ್ ಬರುತ್ತೆ, ಅದು ಅಷ್ಟೇ ಒಂದು ಮಗ್ಗಿಗೆ ಒಂದು 10 ಡ್ರಾಪ್ಸ್ ಹಾಕ್ಕೊಂಡ್ಬಿಟ್ಟು 15 ಡೇಸ್ ಒನ್ಸ್ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಲೀವ್ಸ್ ಎಲ್ಲ ಗ್ರೀನಿಶ್ ಆಗಿ ಟರ್ನ್ ಆಗುತ್ತೆ. ತುಂಬ ಹೆಲ್ದಿಯಾಗಿ ಪ್ಲ್ಯಾಂಟ್ ಬೆಳೀತಾ ಹೋಗುತ್ತೆ. ಇದಕ್ಕೆ ಒಂದು ಕೆಮಿಕಲ್ ಪೆಸ್ಟಿಸೈಡ್ನ ನಾನು ಕೊಡ್ತೀನಿ, ಅದು NPK ಫರ್ಟಿಲೈಸರು. ಒಂದೊಂದು ಪ್ಲ್ಯಾಂಟ್ಗೆ ಹೀಗೆ ಕಾಲು ಸ್ಪೂನ್ ಥರ ಕೊಡ್ತಾ ಹೋಗ್ತೀನಿ. ಅದ್ರ ಪಕ್ಕಕ್ಕೆ ಕೊಡಬಾರ್ದು, ಸ್ವಲ್ಪ ದೂರಕ್ಕೆ ಹಾಕಬೇಕು. ನೋಡಿ, ಹಾಕಿಬಿಟ್ಟು ಹೀಗೆ ಮಣ್ಣಿಗೆ ಮಿಕ್ಸ್ ಮಾಡಬೇಕು ನೀಟಾಗಿ. ಇದನ್ನು ತಿಂಗಳಿಗೆ ಒಂದು ಸಾರಿನಾದರೂ ಕೊಡ್ಬೋದು. ಮತ್ತು ಇನ್ನೊಂದು ರೆಮಿಡಿ ನಾನು ಮಾಡೋದು, ನನಗೆ ಬಹಳ ಇಷ್ಟವಾದ ಒಂದು ರೆಮಿಡಿ, ಬನ್ನಿ ತೋರಿಸ್ತೇನೆ. ಬೆಕಾಸೂಲ್ಸ್ ಬಿ ಕಾಂಪ್ಲೆಕ್ಸ್ ಅಂತ ಟ್ಯಾಬ್ಲೆಟ್ಸ್ ನೋಡಿ ಇದೆ. ನಾನು ತುಂಬ ಯೂಸ್ ಮಾಡ್ತೀನಿ ಎಲ್ಲ ಗಿಡಗಳಿಗೂ ಇದನ್ನು. ಇದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ನನಗೆ ಇಷ್ಟವಾದ ಒಂದು ರೆಮಿಡಿ ಇದು ಪರ್ಸನಲಿ. ಬೇರೆಯವ್ರಿಗೆ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಅದನ್ನು ಹೇಗೆ ಮಿಕ್ಸ್ ಮಾಡ್ಕೋಬೇಕು ಮಗ್ಗಲ್ಲಿ ಅಂತ ತೋರಿಸ್ತೀನಿ ನೋಡಿ. 2 ಟ್ಯಾಬ್ಲೆಟ್ಸ್ ತೊಗೊಂಡು, ಬೆಕಾಸೂಲ್ಸ್ ಟ್ಯಾಬ್ಲೆಟ್ಸ್ ತೊಗೊಂಡು ನೀರಿಗೆ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಮಗ್ಗಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಪೌಡರ್ ಥರ ಇರುತ್ತೆ ಒಳಗಡೆ, ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಟಿರ್ ಮಾಡ್ಕೋಬೇಕು ನೀಟಾಗಿ. ಇದನ್ನು ಹಾಫ್ ಕಪ್ ಥರ ಎಲ್ಲ ಪ್ಲ್ಯಾಂಟ್ಗಳಿಗೂ ಕೊಟ್ಕೊಳ್ತಾ ಹೋಗ್ತೀನಿ. ಓನ್ಲಿ ಹಾಫ್ ಕಪ್, ಅದರ್ವೈಸ್ 1 ಕಪ್ 2 ಟ್ಯಾಬ್ಲೆಟ್ಸ್ ಹಾಕಿರೋದ್ರಿಂದ ನೀಟಾಗಿ ಸ್ಟಿರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೀಗೆ ಒಂದೊಂದು ಪ್ಲ್ಯಾಂಟ್ಗೆ ಒಂದು ಚೂರು ಹಾಕ್ಕೊಳ್ತಾ ಹೋಗ್ತೀನಿ. ಇದು ವಿತಿನ್ 2-3 ಡೇಸಲ್ಲೇ ಇದ್ರ ಎಫೆಕ್ಟ್ ತೋರಿಸ್ತಾ ಹೋಗುತ್ತೆ. ಬಹಳ ಚೆನ್ನಾಗಿರೋ ಒಂದು ರೆಮಿಡಿ ಇದು, ನನಗೆ ಇಷ್ಟವಾದ ಒಂದು ರೆಮಿಡಿ ಇದು. ನೀವು ಟ್ರೈ ಮಾಡಿ, ಬೆಕಾಸೂಲ್ಸ್ ಬಿ ಕಾಂಪ್ಲೆಕ್ಸ್ ಅಂತ ಟ್ಯಾಬ್ಲೆಟ್. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.